ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪರ್ಫೆಕ್ಟ್ ಸ್ಟಿಚ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಹನಿ ಕ್ರಿಯೇಷನ್ ಆ್ಯಪ್ನ ಹೇಗೆ ಡೌನ್ಲೋಡ್ ಮಾಡೋದು ಮತ್ತು ಹೇಗೆ ಅದರಲ್ಲಿ ಡಿಸೈನ್ನ ಬೈ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಪ್ಲೇಸ್ಟೋರಿಗೆ ಹೋಗಿ ಹನಿ ಕ್ರಿಯೇಷನ್ ಆ್ಯಪ್ ಅಂತ ಸರ್ಚ್ ಮಾಡಿ. ಹನಿ ಕ್ರಿಯೇಷನ್ ಆ್ಯಪ್ ಅಂತ ಸರ್ಚ್ ಮಾಡಿದ್ರೆ ನಿಮಗಲ್ಲಿ ಆ್ಯಪು ಶೋ ಆಗುತ್ತೆ. ಆ್ಯಪ್ ಶೋ ಆದಮೇಲೆ ಅದನ್ನು ಡೌನ್ಲೋಡ್ ಕೊಡಿ. ನೋಡಿ, ಈ ಥರ ಬರುತ್ತೆ. ಹನಿ ಕ್ರಿಯೇಷನ್ ಲೋಗೋ ವಿತ್ ಕಾಣಿಸುತ್ತೆ ನಿಮಗೆ. ಅದನ್ನು ಇನ್ಸ್ಟಾಲ್ ಮಾಡ್ಕೊಬೇಕು. ತುಂಬ ಈಸಿ ಇದರಲ್ಲಿ ಡಿಸೈನ್ನ ತಗೊಳ್ಳೋದು. ಏನಂದರೆ ನಾವು ಹೋಗಬೇಕು, ಇವಾಗ 20 ರೂಪೀಸ್ 30 ರೂಪೀಸ್ ಒಂದು ಡಿಸೈನ್ ಇರುತ್ತೆ. ಅದು ಹೆಂಗೆ ಅಂದರೆ ಒಂದು 100 ಡಿಸೈನು ಅಥವಾ 50 ಡಿಸೈನು ಕಂಪಲ್ಸರಿ ತೊಗೊಬೇಕಾಗುತ್ತೆ. ಆದರೆ ಇದರಲ್ಲಿ ಹಾಗಲ್ಲ, ನಮ್ಗೆ ಯಾವ ಡಿಸೈನ್ ಟ್ರೆಂಡಿಂಗಲ್ಲಿರುತ್ತೆ ಆ ಡಿಸೈನ್ನ ಪೇ ಮಾಡಿ ಬೈ ಮಾಡ್ಕೊಬೋದು. ನೋಡಿ, ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಆದಮೇಲೆ ನಂಬರ್ ಕೇಳುತ್ತೆ, ಇಮೇಲ್, ಪಾಸ್ವರ್ಡು, ನಂದು ಲಾಗಿನ್ ಕೊಡ್ತೀನಿ. ಯಾಕೆಂದರೆ ಫಸ್ಟ್ಗೆ ಆಗಿರೋದ್ರಿಂದ ನೀವು ಕೂಡ ಲಾಗಿನ್ನೇ ಕೊಡ್ಬೋದು. ಲಾಗಿನ್ ಅಂತ ಒತ್ತಿದ್ರೆ ಅಲ್ಲಿ ತೋರಿಸುತ್ತೆ, ನಿಮ್ಮದು ಇಮೇಲ್ ID ತೋರಿಸುತ್ತೆ. ಸೆಲೆಕ್ಟ್ ಮಾಡಿಕೊಂಡ್ರೆ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಕೊಟ್ಟು ಲಾಗಿನ್ ಆದರೆ ಈ ಥರ ಓಪನ್ ಆಗುತ್ತೆ. ಫಸ್ಟ್ ಟೈಮ್ ಅಂದರೆ ಮೋಸ್ಟ್ಲಿ ನಂಬರ್ ಕೇಳ್ಬೋದು ಅಂದ್ಕೊಂಡಿದ್ದೀನಿ. ನಂಬರು ವಿತ್ ಇಮೇಲ್ ಕೇಳ್ಬೋದು ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ನಿಮ್ಗೆ ಯಾವ ಥರ ಡಿಸೈನ್ ಬೇಕು, ಬ್ಯಾಕ್ ಡ್ರಾಪ್ ಡಿಸೈನು, ಪಾಟ್ ಡಿಸೈನು, ಆಲ್ ಓವರ್ ಡಿಸೈನು, ಬೆಲ್ಟ್ಸು, ಪಿಕಾಕ್ ಡಿಸೈನು, ಈ ಥರ ಶೋ ಆಗ್ತಾ ಹೋಗುತ್ತೆ. ನಿಮಗೆ ಯಾವುದು ಬೇಕಾದರಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ನಾನು ಇವಾಗ ನಿಮಗೆ ಒಂದು ಡಿಸೈನ್ನ ಸೆಲೆಕ್ಟ್ ಮಾಡಿ ತೋರಿಸ್ತೀನಿ, ಯಾವ ಥರ ಬೈ ಮಾಡಿಕೊಂಡು ಯಾವ ಥರ ಪೆನ್ ಡ್ರೈವ್ಗೆ ಹಾಕ್ಕೊಳ್ಳೋದು ಅಂತ. ಫುಲ್ ಇನ್ಫಾರ್ಮೇಷನ್ ವಿಡಿಯೋ ಪೆನ್ ಡ್ರೈವ್ಗೆ ಹಾಕಿ ಮಿಷಿನ್ಗೆ ಹಾಕೋವರೆಗೂ ಹೇಗೆ ಹಾಕೋದು ಅಂತ ತೋರಿಸ್ತಿದ್ದೀನಿ. ವಿಡಿಯೋ ಎಲ್ಲ ಸ್ಕಿಪ್ ಮಾಡ್ದಲ್ಲೇ ನೋಡಿ. ನನಗೆ ಯಾವ ಡಿಸೈನ್ ನಂಬರ್ ಬೇಕು ಅಂತ ಅವ್ರು ಕಳಿಸಿದ್ರು ಕಸ್ಟಮರು. ನಾನು ಅದ್ರ ನಂಬರ್ ನೋಡ್ಕೊತಾ ಇದ್ದೀನಿ. ಸ್ಕ್ರೀನ್ಶಾಟ್ ಹೊಡೆದು ಕಳಿಸಿದ್ದೆ ಅವ್ರಿಗೆ ಡಿಸೈನ್ ಸೆಲೆಕ್ಟ್ ಮಾಡೋಕ್ಕೆ. ನನಗೆ ಈ ನಂಬರ್ನ ಕಳಿಸಿದ್ದಾರೆ. ಆ ನಂಬರ್ನ ನಾನು ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡಿದಾಗ ಶೋ ಆಗುತ್ತೆ ಡಿಸೈನು. ನಿಮಗೆ ಕಸ್ಟಮರಿಗೆ ತೋರ್ಸೋಕ್ಕೂ ಈಸಿ ಆಗುತ್ತೆ. ಯಾರಾದರೂ ಬಂದಾಗ ಅಥವಾ ಡಿಸೈನ್ಸ್ ಕಳಿಸಿ ಅಂತ ಕೇಳಿದಾಗ ಈ ಆ್ಯಪ್ ಲಿಂಕ್ ಕಳಿಸ್ಬಿಟ್ರೆ ಅವ್ರಿಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ತಾರೆ. ಅಥವಾ ಸ್ಕ್ರೀನ್ಶಾಟು ಹೊಡೆದು ಕೂಡ ನೀವು ಕಳಿಸ್ಬೋದು. ಸ್ಕ್ರೀನ್ಶಾಟ್ ಹೊಡೆದು ಕಳಿಸಿದಾಗ ಅವರಿಗೆ ಸೆಲೆಕ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಆವಾಗ ನಿಮಗೆ ನಂಬರ್ ಬರುತ್ತೆ. ಆ ನಂಬರ್ನ ಹಾಕಿದ್ರೆ ನಿಮಗೂ ಈಸಿ ಆಗುತ್ತೆ, ನೆನ್ಪಿಟ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ. ಆ ಬ್ಲೌಸ್ ಪೀಸ್ ಮೇಲೆ ಯಾವ ಡಿಸೈನ್ ಹೇಳಿದ್ದಾರೆ ಅದನ್ನು ನೀವು ಬರೆದಿಟ್ಬಿಡ್ಬೋದು. ಫೋನ್ಪೇ, ಗೂಗಲ್ ಪೇ ಕೇಳುತ್ತೆ. ಅದು ಉಷಾ 550 ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿ, ನಮ್ದು ಯಾವ ಮಿಷಿನ್ ಇರುತ್ತೆ ಮಾಡಲ್ ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೆಲೆಕ್ಟ್ ಮಾಡಿದ್ಮೇಲೆ ಅಮೌಂಟ್ 60 ರೂಪೀಸ್ ಪೇ ಆಗುತ್ತೆ. ಆಗಿದ್ಮೇಲೆ ಈ ಥರ ಡೌನ್ಲೋಡಿಗೆ ಬರುತ್ತೆ ಡಿಸೈನು. ಅದನ್ನು ಡೌನ್ಲೋಡ್ ಬಟನ್ ಒತ್ತಿದ್ರೆ ಡಿಸೈನು ಡೌನ್ಲೋಡ್ ಆಗುತ್ತೆ. ಯೂಸ್ ದಿಸ್ ಫೋಲ್ಡರ್ ಅಂತ ಕೊಡಬೇಕಾಗತ್ತೆ. ಹಲೋ ಅಂತ ಕೊಟ್ಟರೆ ಅದು ಡೌನ್ಲೋಡ್ ಆಗಿರುತ್ತೆ. ಅದು ನೋಡಿ, ಅಲ್ಲಿ ನಂಬರು ಆ ಥರ ಬಂದಿರುತ್ತೆ. ನೋಡ್ಬೇಕು ನಾವು ಯಾವುದ್ರಲ್ಲಿ ಸೇವ್ ಆಗಿದೆ ಅಂತ. ಆ ಥರ ಬಂದಾಗ ಆ ಡಿಸೈನ್ನ ಕ್ಲಿಕ್ ಮಾಡಿದ್ರೆ ಫೈಲ್ಸ್ ಬೈ ಗೂಗಲ್ ಅಂತ ಅದಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾಕ್ಟ್ ಫೈಲ್ಸ್ ಅಂತ ಬರುತ್ತೆ. ಎಕ್ಸ್ಟ್ರಾಕ್ಟ್ ಫೈಲ್ ಕೊಟ್ಟು ಮತ್ತು OTG ಕೇಬಲ್ ಅಂತ ಸಿಗುತ್ತೆ. ಈ ಥರ 50 ರೂಪೀಸ್ ಒಂದಾಗುತ್ತೆ. ಆ ಥರದನ್ನ ತಂದಿಟ್ಕೊಬೇಕು. ಕಂಪಲ್ಸರಿ ಫೋನಿಂದ ನೀವು ಪೆನ್ ಡ್ರೈವಿಗೆ ಡಿಸೈನ್ ಹಾಕ್ಕೊತೀರಾ ಅಂದರೆ OTG ಕೇಬಲ್ ಇರಲೇಬೇಕು. ಕೇಬಲ್ ಆದರೂ ಬರುತ್ತೆ ಅಥವಾ ಈ ಥರ ಸಣ್ಣ ಪಿನ್ ಆದರೂ ಕೊಡ್ತಾರೆ. ಅದಕ್ಕೆ ಆಕ್ಸೆಸಬಿಲಿಟಿ ಅಂತ ಇರುತ್ತೆ. ಅದರಲ್ಲಿ OTG ಕನೆಕ್ಷನ್ ಅಂತ ಇರುತ್ತೆ. ಆನ್ ಮಾಡ್ಕೊಬೇಕು. ಪ್ರತಿಯೊಂದು ಫೋನಲ್ಲೂ OTG ಕನೆಕ್ಷನ್ ಇದ್ದೇ ಇರುತ್ತೆ. ನೀವು ನೋಡಿಬಿಟ್ಟು ಎಲ್ಲಿದೆ ಅಂತ ಸೆಟ್ಟಿಂಗ್ ಹೋಗಿ ಸರ್ಚ್ ಮಾಡಿ ಆನ್ ಮಾಡ್ಕೊಬೇಕಾಗುತ್ತೆ. ಆನ್ ಮಾಡಿದ್ಮೇಲೆ ಫೈಲ್ಸ್ ಅಂತ ಇರುತ್ತೆ. ಫೈಲ್ಸ್ನ ಓಪನ್ ಮಾಡಿ ಅದನ್ನು ಪೆನ್ ಡ್ರೈವ್ಗೆ
ಹಾಕ್ಕೊಬೇಕು. OTG ಕೇಬಲ್ನ ಪೆನ್ ಡ್ರೈವ್ಗೆ ಹಾಕಿ ಚಾರ್ಜಿಂಗ್ ಪಿನ್ ಏನಿರುತ್ತೆ ಅಲ್ಲಿಗೆ ನೀವು ಅದನ್ನು ಹಾಕಬೇಕಾಗತ್ತೆ. ಹಾಕಿದ್ಮೇಲೆ ನಾವು ಏನು ಅದನ್ನು ಡೌನ್ಲೋಡ್ ಮಾಡಿರ್ತೀವಿ ಡಿಸೈನ್ ನಂಬರು ಅದನ್ನು ಅಲ್ಲಿ ಸರ್ಚ್ ಮಾಡಿ. ಅಲ್ಲಿ ಆವಾಗ ಶೋ ಆಗುತ್ತೆ ನಮ್ಮ ಡಿಸೈನ್ ನಂಬರು. ಅವಾಗ ಫುಲ್ಲು ಹ್ಯಾಂಡು, ರೈಟು, ಲೆಫ್ಟು ಮತ್ತು ಎಕ್ಸ್ಟ್ರಾ ಏನಾದ್ರು ಬುಟ್ಟಾಸು ಎಲ್ಲ ಬಂದಿರುತ್ತೆ. ಮಾಮೂಲಿ ಮಿಷಿನಲ್ಲಿ ಕೊಡೋ ಡಿಸೈನ್ಸು ನಮಗೆ ಲೆಂತ್ ಕಡಿಮೆ ಇರುತ್ತೆ. ನಾನು ಮಿಷಿನ್ ತಗೊಂಡಾಗ ಕೊಟ್ಟಿರೋ ಡಿಸೈನ್ ಡೀಪ್ ಇತ್ತು ಅಂದರೆ ನಾನು ಅದಕ್ಕೆ ಮೇಲ್ಗಡೆ ಮತ್ತೆ ಹ್ಯಾಡ್ ಮಾಡ್ಕೊಬೇಕಿತ್ತು. ಇದನ್ನು ಹೇಳಬೇಕಂದ್ರೆ ನೀವು ಎಷ್ಟು ಡೀಪ್ ಇದ್ದರೂ ಕೂಡ ಇದೇ ಅಡ್ಜಸ್ಟ್ ಆಗಿಬಿಡುತ್ತೆ. 20% ಎಕ್ಸ್ಟ್ರಾ ಬೇರೆ ಮಾಡ್ಕೊಬೋದಲ್ಲ. ಆರಾಮಾಗಿ ನನಗಂತೂ ತುಂಬ ಇಷ್ಟ ಆಯಿತು. ಇದರಲ್ಲಿ ಬರೋ ಡಿಸೈನ್ಸ್ನ ಆರಾಮಾಗಿ ಹಾಕ್ಬೋದು, ಈಸಿ. ಮತ್ತು ರೆಫ್ರೆನ್ಸ್ ಲೈನ್ ಕೊಡ್ತಾರೆ ಸ್ಟಾರ್ಟಿಂಗಲ್ಲಿ. ನಾವು ಫಸ್ಟ್ಗೆ ಮಿಷಿನ್ ತಗೊಂಡಿರೋದ್ರಲ್ಲಿ ಅದರಲ್ಲಿ ಆ ಥರ ಇರೋಲ್ಲ. ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ಕೊಬೇಕು, ಎಷ್ಟು ಕ್ಲೀನಾಗಿ ಕೊಡ್ತಾರೆ, ಫುಲ್ಲು ಡೀಟೈಲಿಂಗ್ ಆಗಿರುತ್ತೆ. ಆರಾಮಾಗಿ ನೀವು ಇದನ್ನು 60 ರೂಪೀಸ್ ಕೊಟ್ಟು ಒಂದು ಡಿಸೈನ್ನ ತೊಗೊಂಡು ಹಾಕ್ಬೋದು. ನೋಡಿ ಈ ಥರ ಬ್ಲೌಸ್ ಪೀಸಿಗೆ ಅಲ್ಲಿ ಬಂದಿರುತ್ತೆ ಡಿಸೈನ್. ಪೆನ್ ಡ್ರೈವ್ ಕನೆಕ್ಟ್ ಮಾಡಿದ್ಮೇಲೆ ನಾನು ತೋರಿಸ್ತೀನಿ ಎಲ್ಲಿ ಬಂದಿದೆ ಅಂತ. ಈ ಥರ MBF ಅಂತ ಇರುತ್ತೆ. ಆ ಥರ ನಂಬರ್ಸ್ ತೋರಿಸುತ್ತಲ್ಲ, ನಮ್ಗೆ ಯಾವ ನಂಬರ್ ಬೇಕು, ಯಾವ ನಂಬರ್ ಡೌನ್ಲೋಡ್ ಮಾಡಿರ್ತೀವಿ. ನೋಡಿ ಬುಟ್ಟಾಸು ಪ್ರತಿಯೊಂದು, ಫ್ರಂಟು, ಬ್ಯಾಕು, ಎಕ್ಸ್ಟ್ರಾ ಫ್ಲವರು, ಪಾಟ್ ನೆಕ್ ಇದ್ದರೆ ಪಾಟ್ ನೆಕ್ಕು ಜೊತೆ ಗ್ರೌಂಡ್ ನೆಕ್ಕು ಸಮೇತ ಕೊಟ್ಬಿಟ್ಟಿರ್ತಾರೋ ಒಂದೊಂದರಲ್ಲಿ. ಓಕೆ ಕೊಟ್ಬಿಟ್ಟು ನಾವು ಸ್ಟಾರ್ಟ್ ಮಾಡ್ಕೊಬೇಕಾಗತ್ತೆ. ನೋಡಿ ಇವಾಗ ಅಡ್ಜಸ್ಟ್ ಮಾಡ್ಕೊತಿದ್ದೀನಿ. ನಾನು ಬ್ಲೌಸ್ ಪೀಸ್ ಆಲ್ರೆಡಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ನಮಗೆ ಎಲ್ಲಿಗೆ ಬೇಕು ಡೀಪ್ ಅಡ್ಜಸ್ಟ್ ಮಾಡಿಕೊಂಡು ಆನ್ ಮಾಡಿಕೊಂಡ್ರೆ ಸ್ಕಿಪ್ ಸ್ಟಿಚ್ ಕೊಡಬೇಕು ಫಸ್ಟಿಗೆ. ಅದು ಕೊಟ್ಟರೆ ಸರಿಯಾಗಿತ್ತು, ಅದರಿಂದ ನಾನು ಆನ್ ಮಾಡ್ಕೊತಿದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ, ಒಂದು ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಅನಿಸಿದರೆ ವಿಡಿಯೋಗೊಂದು ತಪ್ಪದೆ ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ರೆ ಥ್ಯಾಂಕ್ ಯು. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ಥರ ಬರ್ತಿದೆ. ನಮಗೆ ಟ್ರೆಂಡಿಂಗಲ್ಲಿರೋ ಡಿಸೈನ್ಸು ಹೋಗಬೇಕು ಪದೇ ಪದೇ ಹಾಕಿಸ್ಕೊಂಬರ್ಬೇಕು ಅನ್ನೋದಿಲ್ಲ. ನಮಗೆ ಯಾವಾಗ ಬೇಕಂದರೆ ಆವಾಗ ಆರಾಮಾಗಿ 60 ರೂಪೀಸ್ ಪೇ ಮಾಡಿದ್ರೆ ಸಾಕು. ಆರಾಮಾಗಿ ಡಿಸೈನ್ನ ವಿತಿನ್ 5 ಮಿನಿಟ್ಸಲ್ಲಿ ನಮ್ಮ ಪೆನ್ ಡ್ರೈವ್ಗೆ ಹಾಕ್ಕೊಂಬಿಡ್ಬೋದು. ತುಂಬ ಈಸಿ ಇದೆ. ನೋಡಿ ನಿಮಗೇನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.